ಜಯ ವಿಜಯರಾಯ. ಹರೇ ಶ್ರೀನಿವಾಸ. ಅಜ್ಞಾನ ತಿಮಿರಚ್ಛೇದಂ ಬುದ್ಧಿ ಸಂಪತ್ಪ್ರದಾಯಕಂ ವಿಜ್ಞಾನ ವಿಮಲಂ ಶಾಂತಂ ವಿಜಯಾಖ್ಯ ಗುರುಂಬಜೆ. ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶ ಸುಳಾದಿ. ಅರಸಿನ ಭೀತಿಯಿಂದ ಆತನ ಪಾದ ರಕ್ಷೆ ಪರಿಚಾರಕನೊಬ್ಬ ಸತತ ಬಿಡದೆ ಪರಮ ವಿಶ್ವಾಸದಲ್ಲಿ ಜೋಕೆ ಮಾಡಿದಂತೆ ಹರಿ ನಿನ್ನ ಶರಣರ ಸರಸಿಜ ಭವಾದ್ಯರು ನಿರತರ ಒಂದಡಿ ತೊಲಗಿ ಪೋಗದೆ ಪೊರೆವರು ಪರಿ ಪರಿ ಬಗೆಯಿಂದೊಲಿದು ದುರಿತದ ಕಡಿಗೆ ನಿನ್ನ ನಂಬಿದವನ ಕರ್ಣಗಳೆರಗೂಡದೆ ಆವಾಗ ಹರಿಭೀತಿ ನರ ನೀಚನಾದಾಡಗಲಿ ಕರುಣಾಪಯೋನಿಧಿ ಭಕ್ತರಾಧೀನವಾದ ದೊರೆಯೇ ನಿನ್ನ ಬಲು ಲೀಲೆಗೆ ನಮೋ ನಮೋ. ಮರದೊಮ್ಮೆ ನೆನದಾಡೆ ಚೆನ್ನಾಗಿ ಬರುವ ಸ್ವಾತಂತ್ರ್ಯ ಚಿನ್ಮಾತ್ರ ಮುನಿ ಸ್ತೋತ್ರ ಧರೆಯೋಳು ನಿನ್ನ ಸರಿಯಾದ ದೈವವ ಕುರುಹ ಕಾಣಿಸೋಕು ಜನರಿಗೆ ಕೂಠಾರ ತಿರುವೆಂಗಳಪ್ಪ ತಿಮ್ಮಪ್ಪ ಶ್ರೀನಿವಾಸ ಗಿರಿವಾಸ ವಿಜಯ ವಿಠಲ ವೆಂಕಟ ತಂದೆ ಶರಣಾರು ಕರೆವ ಸೊಲ್ಲಿಗೆ ಸೋಲುವ ಮಹಿಮಾ. ಉಲ್ಲಾಸರಿವೆ ರುವ್ವಿಗೆ ಸಲ್ಲಾದು ಬೆಲೆ ಮಾಡಲು ಮಲ್ಲ ನರನ ಪಾದದಲ್ಲಿ ಕಟ್ಟಿರಲದೆ ಸಲ್ಲುವುದು ಬಿರಿದು ಎಲ್ಲ ಲೋಕದ ಮಧ್ಯ ಹುಲ್ಲಿಗೆಯಾದರೂ ಬಲ್ಲಿದನ ಬಳಿಯಲ್ಲಿ ಸೇರಿದರಿಂದ ಬಲ್ಲಿದ ತನವದಕ್ಕೆ ಬರುವುದು ಕಾಣೀರೋ. ಕಲ್ಲು ನಾರಿಯ ಮಾಡಿದ ವಿಜಯ ವಿಠಲರೇಯ ಎಲ್ಲಿದ್ದರೂ ನಿನ್ನವಗೆ ಭೀತಿ ಇಲ್ಲ. ನಾನಾ ಯೋನಿಗಳಲ್ಲಿ ಬಂದು ಬೆಳೆದು ಬಿಡದೆ ನಾನಾ ದೇಶದ ಮ್ಯಾಲೆ ತಿರುಗಿ ನಾನಾ ಠಾವಿನಲ್ಲಿ ವಾಸವಾಗಿ ಇದ್ದು ನಾನಾ ಉದಕ ಧ್ಯಾನ ಸವಿದು ಉಂಡು ನಾನಿದ್ದರೂ ದೇವ ಅಲ್ಲಲ್ಲೇ ಪೊಂದಿದ್ದ ಆ ನಿರ್ಜರರು ನಿನ್ನ ಪೊಂದಿದವನ ಜ್ಞಾನವೇ ಕೆಡದಂತೆ ರಕ್ಷಿಸುವರು ಸತತ ಏನೆಂಬೇನಯ್ಯ ನಿನ್ನ ದೊರೆತನಕ್ಕೆ. ನಾನೆಲ್ಲಿ ಸರಿಗಾಣೆ ತ್ರಿಲೋಕದಲ್ಲಿ ಜಗತ್ ಪ್ರಾಣನ್ನ ಓಡಿಯಾನೆ ದಿವ್ಯ ಕಾಯ ಜ್ಞಾನಾದ್ರಿ ವೆಂಕಟ ವಿಜಯ ವಿಠಲರೇಯ ನೀನೆಂದವನಿಗೆ ನಿತ್ಯ ನೀನೇ ಬೆನ್ನು. ಕಾಮಂಜೂತಲಿದೆ ಕ್ರೋಧಂಜೂತಲಿದೆ ಕಾಮದ ಮೋಹ ಮತ್ಸರವಂಜೂತಲಿವೆ ತಾಮಸ ಜನಗಳು ಒಮ್ಮ್ಯಾದರೂ ನಿನ್ನ ನಾಮವ ಕೇಳುತ್ತಲಂಜೂತ ಲಿಪ್ಪರು. ಸ್ವಾಮಿ ತೀರ್ಥವಾಸ ವಿಜಯ ವಿಠಲ ವೆಂಕಟ ಈ ಮಹಿಯೊಳು ನಿನ್ನ ದೊರೆತನ ಮಿಗಿಲೋ. ಜಗತ್ಪಾವನ ಜಗಜ್ಜೀವನ ಜಗತ್ಕವನ ಕಾವನಯ್ಯ ಜಗದ ಜೀವನ ಜಗವ ಸೃಜಿಸಿ ಜಗವ ನಿಲ್ಲಿಸಿ ಜಗವ ಆಡಿಸುವೆ ಜಗವೇ ನಿನ್ನ ಭೀತಿಯಲ್ಲಿ ಚಲಿಸುತ್ತಿಪ್ಪದು ಜಗವ ಬಲ್ಲಿ ನಿನ್ನ ಸರ್ವ ಜಗವರಿಯದು ಜಗವೆಲ್ಲ ನಿನ್ನ ಭಕ್ತನ ಪಾಲಿಸುತ್ತಿಪ್ಪದು ಜಗವೇ ನಿನ್ನಯ ಗುಣಗಳಂಗೆಣಿಸುವುದು ಜಗದ ದುರಿಗೆ ಖಗಗಿರಿ ವೆಂಕಟ ವಿಜಯ ವಿಠಲ ಪರಮದಯಾನಿದೆ ಜಗವೇ ನಿನ್ನಾಧೀನವಯ್ಯ. ಅರಸಿನಿಂದಲೇ ಅಧಿಕ ಭೃತ್ಯನಿಗೆ ಪಾಲಿಸುವ ಹಿರಿಯರಿಪ್ಪರು ಬಿಡದೆ ವಿಜಯ ವಿಠಲ ದೊರೆಯೇ. ಅರಸಿನಿಂದಲೇ ಅಧಿಕ ಭೃತ್ಯನಿಗೆ ಪಾಲಿಸುವ ಹಿರಿಯರಿಪ್ಪರು ಬಿಡದೆ ವಿಜಯ ವಿಠಲ ದೊರೆಯೇ. ಜಯ ವಿಜಯರಾಯ. ಕೃಷ್ಣಾರ್ಪಣಮಸ್ತು.
ಹರೇ ಶ್ರೀನಿವಾಸ, ಜಯ ವಿಜಯರಾಯ. ಇವತ್ತು ನಾವು ಶ್ರೀ ವಿಜಯದಾಸಾರ್ಯ ವಿರಚಿತ ಶ್ರೀ ವೆಂಕಟೇಶನ ಸುಳಾದಿಯ ಅರ್ಥ ತಿಳಿಯಲು ಪ್ರಯತ್ನ ಮಾಡೋಣ. ಅರಸಿನ ಭೀತಿಯಿಂದ ಆತನ ಪಾದರಕ್ಷೆ ಪರಿಚಾರಕನೊಬ್ಬ ಸತತ ಬಿಡದೆ ಪರಮ ವಿಶ್ವಾಸದಲ್ಲಿ ಜೋಕೆ ಮಾಡಿದಂತೆ ಹರಿನಿನ್ನ ಶರಣರ ಸರಸಿಜ ಭವಾದ್ಯರು. ನೋಡ್ರಿ, ರಾಜನತ್ರ ಭೀತಿ ಹೆದರಿಕೆಲಿಂದ ಆತನ ಪಾದರಕ್ಷೆಗಳನ್ನು, ಆತನ ರಾಜ ಹಾಕೊಂಬೋ ಚಪ್ಪಲಿಗಳನ್ನು ಪರಿಚಾರಿಕ ಒಬ್ಬ ಸೇವಕ ಸತತ ಬಿಡದೇ ಹಿಡ್ಕೊಂಡಿರ್ತಾನಂತೆ. ವಿಶ್ವಾಸದಿಂದ ಜೋಕೆ ಮಾಡ್ತಾನೆ, ಅದನ್ನು ಆರೈಕೆ ಮಾಡ್ತಾನೆ, ಅದನ್ನು ಪ್ರೊಟೆಕ್ಟ್ ಮಾಡ್ತಾನೆ, ಆ ಚಪ್ಪಲಿನ ಹಿಡ್ಕೊಂಡಿರ್ತಾನೆ. ದೇವರ ಶರಣರು ಸರಸಿಜ ಭವಾದ್ಯರು, ಇದು ದೇವರ ಶರಣು, ಹರಿನಿನ್ನ ಶರಣರ ಸರಸಿಜ ಭವಾದ್ಯರು. ಬ್ರಹ್ಮ, ಆಮೇಲೆ ಬ್ರಹ್ಮವಾಯುಗಳು, ರುದ್ರರು ಎಲ್ಲರೂ ಆದ್ಯರು ಎಲ್ಲರೂ ನಿರತರ ಒಂದಡಿ ತೊಲಗಿ ಹೋಗಾದೆ, ಒಂದು ಕಡೆ ತೊಲಗಿ ಹೋಗ್ಲಾರ್ದಾಗಿ ಪೊರೆವರು ಪರಿಪರಿ ಬಗೆಯಿಂದೊಲೆದು ನಮ್ಮೊಳಗೆ ನಿಂತು, ಈ ತತ್ವಾಭಿಮಾನಿ ದೇವತೆಗಳಾಗಿರ್ಬೋದು, ಎಲ್ಲರೂ ನಮ್ಮೊಳಗೆ ನಿಂತು ನಮ್ಮನ್ನ ಒಲಿತಾರೆ ಪರಿಪರಿ ಬಗೆಯಿಂದ. ಆಮೇಲೆ ನಮ್ಮ ಮನಸ್ಸನ್ನ ದುರಿತದ ಕಡೆಗೆ ನಿನ್ನ ನಂಬಿದವನ ಕರಣಗಳೆರಗೂಡದೆ, ಕೆಟ್ಟ ಕೆಲಸಗಳ ಕಡೆ ನಿನ್ನ ಯಾರು ನಂಬುತ್ತಾರೋ, ಸ್ವಾಮಿನ ನಂಬೋರ್ನ ಈ ತತ್ವಾಭಿಮಾನಿ ದೇವತೆಗಳು, ನಮ್ಮ ಒಳಗಿದ್ದ ಎಲ್ಲ ದೇವತೆಗಳು ಸ್ವಾಮಿನ ನಂಬಿದವರನ್ನ ಆ ಕಡೆ ದುರಿತದ ಕಡೆ, ಕೆಟ್ಟ ಕೆಲಸದ ಕಡೆ ಕರ್ಕೊಂಡು ಹೋಗ್ಲಾರ್ದಾಗಿ ಕಾಪಾಡ್ತಾ ಇರ್ತಾರೆ. ಇವನು ಹರಿಭೀತಿ ಇದ್ದವನು, ದೇವರು ನಂಬಿಕೆ ಇದ್ದವನು ದೇವರ ಮೇಲೆ, ಇವನು ನೀಚನಾದಾಡಗಲಿ ಕರುಣಪಯೋನಿಧಿ ಭಕ್ತರಾಧೀನವಾದ. ಯಾರು ಹರಿಭೀತಿ ಇದ್ದವನು, ಇವನ್ನ ನಾವು ಆ ಕಡೆಗೆ ಕೆಟ್ಟ ಕಡೆಗೆ ಕರ್ಕೊಂಡು ಹೋಗಬಾರ್ದು ಅಂಥೇಳಿ ಆ ತತ್ವಾಭಿಮಾನಿ ದೇವತೆಗಳು ನಮ್ಮನ್ನ ದೇವರ ಸಂಘದಲ್ಲಿ, ಸತ್ಸಂಗದಲ್ಲಿ ಇಡ್ತಾರೆ. ಇವರು ಭಕ್ತರ ಅಧೀನ. ನಮ್ಮಪ್ಪ ದೊರೆಯೇ ನಿನ್ನ ಬಲು ಲೀಲೆಗೆ ನಮೋ ನಮೋ. ಎಷ್ಟು ಕರುಣ ನಮ್ಮಪ್ಪಂದು, ಎಷ್ಟು ಲೀಲೆ ನೋಡ್ರಿ. ಎಲ್ಲೋ ಕೂತ ಇಷ್ಟು ಜನದಕ್ಕೆ ದೇವರ ಸುಳಾದಿ, ವಿಜಯದಾಸರ ಮಾಡಿದ ಈ ಆಣಿ ಮುತ್ತುಗಳಂತ ಇರೋ ಸುಳಾದಿಗಳನ್ನ ನಮಗೆ ಆಯ್ಕೆ ಮಾಡಿಸಿ ನಮ್ಮ ಜೊತೆಗೆ ಇಷ್ಟೆಲ್ಲ ಪಾರಾಯಣ ಮಾಡಿಸ್ತಾ ಇದ್ದಾನೆ ಅಂದ್ರೇ ಗೊತ್ತಾಗತ್ತೆ ನಮಗೆ ಕೂಡ 1% ಆದರೂ ನಾವು ಪುಣ್ಯ ಮಾಡ್ಕೊಂಡಿದ್ರೆ ನಮಗೆ ಈ ಸತ್ಸಂಗದ್ರೊಳಗೆ ದೇವರು ಹಾಕಿದಾನೆ. ಈ ತತ್ವಾಭಿಮಾನಿ ದೇವತೆಗಳು ಕೂಡ ನಮ್ಮನ್ನ ಈ ಸತ್ಸಂಗಕ್ಕೆ ಕರ್ಕೊಂಡು ಬಂದು ನಿಂದಿರಿಸಿದ್ದಾರೆ. ಈ ತರ ನಿನ್ನ ಲೀಲೆ ಬಲಿ ನಮೋ ನಮೋ ಅಂತ ಹೇಳಿ ನಮಸ್ಕಾರ ಮತ್ತು ನಮಸ್ಕಾರ ಮಾಡ್ತೀನಿ ನಿನ್ನ ಲೀಗೆ ಸ್ವಾಮಿ. ಮರದೊಮ್ಮೆ ನೆನೆದಾಡೆ ಚೆನ್ನಾಗಿ ಚೆನ್ನಾಗಿ ಬರುವ ಸ್ವಾತಂತ್ರ್ಯ ಚಿನ್ಮಾತ್ರ ಮುನಿಸ್ತೋತ್ರ. ಮತ್ತೆ ಮತ್ತೆ ನೆನೆದ್ರೆ ಸಾಕು, ನಿನಗಿದ್ದಿದ್ದೇ ಸ್ವತಂತ್ರ. ಈ ದೇವರ ನಾಮ ಸ್ಮರಣೆ ಮಾಡ್ತಾ ಇರೋದು, ಧರೆಯೋಳು ನಿನ್ನ ಸರಿಯಾದ ದೈವನೇ ಇಲ್ಲ, ಕುರುಹು ಕಾಣಿಸೋ ಕುಜನರಿಗೆ ಕುಠಾರ. ಈ ಗುರ್ತು ದೇವರು ಬಿಟ್ಟು ಬೇರೆ ಇದ್ದಾರೆ ಎಂಬುದು ಗುರ್ತೇ ಇಲ್ಲ, ಯಾರಿಗೆ ಗೊತ್ತಾಗಬಾರ್ದು. ಈ ಕುಜನರಿಗೆ, ಕೆಟ್ಟ ಜನರಿಗೆ ನೀನು ಕುಠಾರ, ನೀನೇ ಅವರನ್ನ ನೆಲಮಟ್ಟ ಹಾಕೋವನ. ನಿನ್ಗೆ ಬಿಟ್ಟು ಬೇರೆ ದೈವ ಇಲ್ಲ ಅಂಬೋದನ್ನ ನಮಗೆ ನೀನು ನಮ್ಮೊಳಗೆ ಎದ್ದು ಸದಾ ಮಾಡಿಸ್ತೀ ನಮಗೆ ಅಂಬೋದನ್ನ ಕೂಡ ನಮಗೆ ಒಳಗೆ ನಿಂತು ಸದಾ ನೀನು ಪ್ರೇರಣೆ ಮಾಡಿಸು ಸ್ವಾಮಿ. ತಿರುವೆಂಗಳಪ್ಪ, ತಿರುಪತಿ ಶ್ರೀನಿವಾಸ, ಗಿರಿವಾಸ, ವಿಜಯ ವಿಠಲ, ವೆಂಕಟ ತಂದೆ ಶರಣಾರು ಕರೆವ ಸೊಲ್ಲಿಗೆ ಸೋಲುವ ದೇವ. ಶರಣರು ಕರೆದ್ರೆ ಅದಕ್ಕೆ ಸೋತು ಬಿಡ್ತಾನಂತ ನಮ್ಮಪ್ಪ, ಅಷ್ಟು ಸ್ವತಂತ್ರನು. ಇಷ್ಟು ಮುನಿಗಳಲ್ಲಿಂದ ಸ್ತೋತ್ರ ಮಾಡ್ಕೊಂಬೋ ಆತ ಚಿನ್ಮಯನು. ಇಂಥವ ದೇವ ಎಷ್ಟು ಕರುಣಾಳು ಅಂದ್ರೆ, ಶರಣರು ತಂದೆ ಸ್ವಾಮಿ ಅಂತೇಳಿ ಶರಣರು ಬೇಡ್ಕೊಂಡ್ರೆ ಸಾಕು, ಅದಕ್ಕೆ ಸೋತು ಬಿಟ್ಟು ಬರ್ತಾನೆ ಅಂತ ಹೇಳ್ತಾರೆ ವಿಜಯದಾಸರು. ಹುಲ್ಲ ಸರಿ ಬೇರುವ್ವಿಗೆ ಸಲ್ಲದು ಬೆಲೆ ಮಾಡಲು. ನೆಲ್ಲಲಿಂದ ಹಿಡ್ಕೊಂಡು ದೊಡ್ಡ ಹೂವು ಆದ್ರೆ ಕೂಡ
ಅದಕ್ಕೆ ಏನ್ ಬೆಲೆ ಅಂತ ಮಾಡ್ತೀವಿ. ಇಲ್ಲೇನೋ ನಾವು ಹೇಳ್ಬೋದು ಇಷ್ಟು ಇಷ್ಟು ರೊಕ್ಕ ಇದೆ ಇದಿದೆ ಅಂತೇಳಿ. ಅದಕ್ಕೆ ಬೆಲೆ ಯಾವಾಗೆ ಬರುತ್ತೆ ಅಂದ್ರೆ ಮಲ್ಲನರನ ಪಾದದಲ್ಲಿ ಕಟ್ಟಿದರನೇ ಬರೋದು. ಹುಲ್ಲ ಅಂತಂದ್ರೆ ನೆಲ್ಲು, ಅಕ್ಕಿ ಅನ್ನ ಮಾಡ್ಕೋತೀವಿ. ಅದು ಎಷ್ಟು ಬೆಲೆ ಅಂದ್ರೆ ನಾವು ಹೇಳ್ತೀವಿ ಇಷ್ಟು ಕೆಜಿ ತಗೊಂಡಿದ್ದೀವಿ ಅಂತ ಹೇಳಿ. ಆದ್ರೆ ಅದರ ಬೆಲೆ ಯಾವಾಗೆ ಆಗೋದು ನಮ್ಮಪ್ಪನಿಗೆ ಸಂತರ್ಪಣ ಮಾಡಿದರೆ, ನೈವೇದ್ಯ ಮಾಡಿದರೆ, ತಂದೆ ಸ್ವಾಮಿ ನೀನು ಒಳಗೆ ನನಗೆ ಜೀವಕ್ಕೆ ಎಷ್ಟು ಬೇಕೋ ಅಷ್ಟು ಕೊಟ್ಟು ನಿನಗೆ ನಾನು ನಿವೇದನ ಮಾಡ್ತಾ ಇದ್ದೀನಪ್ಪ ಮಾಡಿಸಪ್ಪ ಅಂತ ಹೇಳಿ ನಮಗೆ ಆ ಭಗವಂತನಿಗೆ ನಿವೇದನ ಮಾಡಿದರೆ ಆ ಹುಲ್ಲಾಗಿರ್ಬೋದು, ಹೂವಾಗಿರ್ಬೋದು, ಅದರ ಬೆಲೆ ಮಾಡಲಿಕ್ಕೆ ನಮಗೆ ಯೋಗ್ಯತೆ ಇಲ್ಲ. ಅದು ನಮ್ಮಪ್ಪನ ಕಾಲಿಗೆ ಸೇರಿದರೇ ಅವಾಗೆ ಅದು ಯೋಗ್ಯತೆ. ಅದೇ ಥರ ಸಲ್ಲುವುದು ಬಿರುದು ಎಲ್ಲ ಲೋಕದ ಮಧ್ಯ, ಹುಲ್ಲಿಗೆ ಆದರೂ ಬಲ್ಲಿದನ ಬಳಿ. ಎಲ್ಲಿ ಒಂದು ಹುಲ್ಲಾಗಿರ್ಬೋದು, ನಮಗೆ ಜ್ಞಾನ ಕಡಿಮೆ ಇದ್ದವರಾಗಿರ್ಬೋದು, ಒಂದು ಒಳ್ಳೆ ಸತ್ಸಂಗದಲ್ಲಿ ನಾವು ಬಂದರೆ ಅಲ್ಲಿ ಸೇರಿದರೆ ಬಲ್ಲಿದ ತನವದಕ್ಕೆ ಬರುವುದು ಕಾಣಿರೋ. ಅದು ಅಲ್ಲಿ ಹೋದರೆ, ಅಲ್ಲಿ ಇದ್ರೆ, ಆ ಸತ್ಸಂಗದಿಂದ ಮಾಡೋ ಕೆಲಸಗಳಿಂದ ನಮಗೆ ಸ್ವಾಮಿಗೆ ನಿವೇದನ ಮಾಡಿದಷ್ಟು ಪುಣ್ಯ. ನಮಗೆ ಆ 24 ತಾಸು ಇದೇ ಸ್ವಾಮಿ ಬಗ್ಗೆ ತಿಳ್ಕೋಬೇಕು ಅಂಬೋ ಪುಣ್ಯ ಸತ್ಸಂಗದಿಂದನೇ ಬರೋದು. ಕಲ್ಲನ್ನ ನಾರಿಯ ಮಾಡಿದಾತ ನಮ್ಮಪ್ಪ. ಎಲ್ಲಿದ್ದರೂ ನಿನ್ನವಗೆ ಭೀತಿ ಇಲ್ಲ ಸ್ವಾಮಿ, ನಿನ್ನವನು ಅಂತಂದ ಮೇಲೆ ಎಲ್ಲಿಂದ ಬರುತ್ತೆ ಅಪ್ಪ ಭೀತಿ ಎಂಬುದು? ನೀನು ಮಾಡಿಸ್ತಿ ಎಂಬುದು ನಂಬಿಕೆ ಇದ್ದ ಮೇಲೆ ನಾವು ಮಾಡೋ ಪ್ರತಿಯೊಂದು ಅವನಿಗೆ ಸಮರ್ಪಣೆ ಮಾಡಿದರೇನೆ ನಮ್ಮನ್ನ ಕರ್ಕೊಂಡು ಹೋಗಿ ಸತ್ಸಂಗದಾಗೆ ದೇವರು ಹಾಕ್ತಾನೆ. ಅದಕ್ಕೆ ನೆಲ್ಲಲಿಂದ ಹಿಡ್ಕೊಂಡು ಹೂವಿನವರೆಗೆ ಅವನಿಗೆ ಸಂತರ್ಪಣೆ ಮಾಡಿದರೇನೆ ಅದು ನಮ್ಮನ್ನ ಕರ್ಕೊಂಡು ಹೋಗಿ ಒಂದು ಒಳ್ಳೆ ಸತ್ಸಂಗದಾಗೆ ದೇವರು ಹಾಕ್ತಾನೆ. ಕಲ್ಲಿನ ನಾರಿಯ ಮಾಡಿದಾತ ಅವನು. ಎಲ್ಲಿದ್ದರೆ ಕೂಡ ನಿನ್ನೆ ಈ ಥರ ನಾವು ನಂಬಿದರೆ ನಮಗೆ ಭೀತಿ ಎಂಬುದೇ ಇಲ್ಲ. ನೀನೇ ನಮ್ಮನ್ನ ಕರ್ಕೊಂಡು ಹೋಗಿ ಸತ್ಸಂಗದಾಗೆ ಹಾಕ್ತಿ ಸ್ವಾಮಿ ಅಂತೇಳಿ ವಿಜಯದಾಸರು ಹೇಳ್ತಾ ಇದ್ದಾರೆ. ತ್ರಿವಿಡ ತಾಳದ್ರೊಳಗೆ ನಾನಾ ಯೋನಿಗಳಲ್ಲೂ ಬಂದು ಬೆಳೆದು ಬಿಡದೆ ನಾನಾ ದೇಶದ ಮೇಲೆ ತಿರುಗಿ ಇಲ್ಲಿ ಎಷ್ಟು ಏಸು ಜನ್ಮದ ಬಂದಿದ್ದೀವೋ ಗೊತ್ತಿಲ್ಲ, ಎಲ್ಲೆಲ್ಲೋ ತಿರುಗಿದೀವಿ. ನಾನಾ ದೇಶದ ಮೇಲೆ ತಿರುಗಿ ಬಂದಿದ್ದೀವಿ. ನಾನಾ ಠಾವಿನಲ್ಲಿ ವಾಸವಾಗಿದ್ದೀವಿ. ಏನು ಉದಕ, ಯಾವ ನೀರು ಕುಡ್ದೀವೋ, ಯಾವ ಧ್ಯಾನ ಮಾಡಿವೋ, ಏನು ತಿಂದೀವೋ. ನಾನಿದ್ದರೂ ದೇವ ಅಲ್ಲಲ್ಲೇ ಪೊಂದಿದ್ದ ಆ ನಿರ್ಜರರು ನಿನ್ನ ಪೊಂದಿದವನ ಜ್ಞಾನವ ಕೆಡದಂತ ರಕ್ಷಿಸು. ಎಲ್ಲೆಲ್ಲಿದ್ರೆ ಕೂಡ ಸ್ವಾಮಿ ನಾನು ಎಲ್ಲಿ ಬಂದ್ರು, ಯಾ ಯೋನಿಯಲ್ಲಿ ಬಂದ್ರು, ಯಾ ಜೀವನ ಏನನ್ನ ನನ್ನ ಜೀವ ಇಲ್ಲಿ ಯಾ ಜನ್ಮ ಹತ್ತಿದ್ರೆ ಕೂಡ, ಏನು ತಿಂದ್ರು ಏನುಂಡ್ರೆ ಕೂಡ ಸ್ವಾಮಿ ಅಲ್ಲಲ್ಲಿ ಎಷ್ಟೋ ನಿರ್ಜರರು ಇರ್ತಾರೆ. ಅಂಥವರ ಹತ್ರ ಇಡ್ಲಾರ್ದಾಗಿ, ಜ್ಞಾನ ಕೆಡ್ಲಾರ್ದಾಗಿ ರಕ್ಷಿಸುವವರ ಹತ್ರ ನನ್ನ ಬಿಡಪ್ಪ, ಏನೆಂಬೇನಯ್ಯ ನಿನ್ನೆ ದೊರೆತನಕ್ಕೆ ಅಂತ ಕಡೆ ಬಿಟ್ಟಿದ್ದಾರೆ. ವಿಜಯದಾಸರನ್ನಂತೂ ಅದೇ ಥರ ಮಾಡಿದ್ದು. ಅವರು ದೊಡ್ಡವರು, ಅವರಿಗೆ ಅದು ಬಂದಿದೆ. ನಮಗೆ ಇನ್ನೂ ಮುಂದೆ ಬರೋ ಯೋನಿಗಳು ಎಲ್ಲೆಲ್ಲಿ ಹುಟ್ಟುತ್ತೀವೋ ಗೊತ್ತಿಲ್ಲ. ಈ ನಾವೆಲ್ಲ ಮಾಡುವ ಇಷ್ಟೆಲ್ಲ ಅರ್ಥ ಸ್ವಲ್ಪ ನಮ್ಮ ಜೀವನ ಯೋಕ್ತಿಗೆ ತಿಳಿದಷ್ಟು ಅರ್ಥನ ನಾವು ಮಾಡಿಕೊಂಡ್ರೆ, ನಾವು ಎಲ್ಲೇ ಹುಟ್ಟಲಿ ಏನೇ ಮಾಡಲಿ ಆ ನಿರ್ಜರರನ್ನ ಹೊಂದಿಸ್ಲಾರ್ದಾಗಿ, ಆ ಕೆಟ್ಟವರ ಹತ್ರ ಇರ್ಲಾರ್ದಾಗಿ, ಜ್ಞಾನ ಕೆಡದಂತೆ ರಕ್ಷಿಸು ಸ್ವಾಮಿ ಅಂತ ಹೇಳಿ ಬೇಡ್ಕೋಬೇಕು. ಈ ಜನ್ಮ ಮತ್ತು ಕೊಡ್ತಾನೆ ಎಂಬೋ ನಂಬಿಕೆ ನಮಗೆ ಇಲ್ಲ. ಕೊಟ್ಟಾಗೆ ನಾವು ಅವನ ಸ್ಮರಣೆ ಮಾಡಿ ಅವನ್ನ ತಿಳ್ಕೊಂಡ್ರೆ ಮುಂದೆ ಬರುವ ಜನ್ಮದಲ್ಲಾದರೂ ನಮಗೆ, ಮುಂದೆ ಬರುವ ಜನ್ಮದ ಕೂಡ ನಮಗೆ ಸತತ ಈ ನಿರ್ಜರರು, ಈ ದುಷ್ಟರ ಹತ್ರ ಬಿಡ್ಲಾರ್ದಾಗಿ ಒಂದು ಜ್ಞಾನ ಇರೋ ಕಡೆ ನಮ್ಮನ್ನ ಸ್ವಾಮಿ ಬಿಡ್ತಾನೆ ಎಂಬುದು ನಾವು ಅದಕ್ಕೆ ದೇವರನ್ನ ಬೇಡ್ಕೋತಾ ಇರಬೇಕು. ತ್ರಿಲೋಕದಲ್ಲಿ ಜಗತ್ ಪ್ರಾಣ ಒಡೆಯನ ದಿವ್ಯ ಕಾಯ. ಈ ತ್ರಿಲೋಕದಾಗೆ ಜಗತ್ ಪ್ರಾಣ ನೀನು. ನಮಗೆ ಕೊಡೋ ಕಾಯಗಳನ್ನ ಕೂಡ ನೀನು ನೋಡಿ ನಮಗೆ ಒಳ್ಳೆ ಜನ್ಮ ಕೊಡು ಸ್ವಾಮಿ. ಜ್ಞಾನಾದ್ರಿ ವೆಂಕಟ ವಿಜಯ ವಿಠಲರೇಯ. ನೀನೆಂದವನಿಗೆ ನಿತ್ಯ ನೀನೇ ಬೆನ್ನು. ನೀನು ಅಂಥೇಳಿ ಅನ್ಕೊಂಡಿದ್ದಾತ ನಿತ್ಯ ಹಿಂದೆ ನಿಂತ್ಕೊಂಡು ನಡೆಸ್ತೀ ಸ್ವಾಮಿ. ನೀನೇ ಬೆನ್ನಾಗಿ ನಿಂದಿರ್ತೀಯಪ್ಪ.
ಅದಕ್ಕೆ ಬಹಳ ಜನ ಅಂತ ಇರ್ತಾರೆ, ಇಷ್ಟು ದೊಡ್ಡದು ಇಟ್ಕೊಂಡಿದ್ದೀರಿ ತಿರುಪತಿ ತಿರುಮಲದಾಗೆ, ಇಷ್ಟು ಜನ ಬರೋದು ಹೋಗೋದು ಹಾಗೆ ಅಂತೇಳಿ. ಅವನು ಮಾಡಿಸೋದ್ರಿ, ನಾವೇನು ಮಾಡಿಸೋದು ಇದ್ರೊಳಗೆ? ಅವನು ನಮ್ಮ ಬೆನ್ನತ್ರಿ ನಿಂತ್ಕೊಂಡಿದ್ದಾನೆ, ಅವನು ನಮಗೆ ಸಂಕಲ್ಪ ಮಾಡಿಸಿದ್ದಾನೆ ನಮ್ಮ ಬಾಯಿಲಿಂದ, ಅವನೇ ಕರ್ಕೊಂಡು ಹೋಗ್ತಾನೆ, ಅವನೇ ಮಾಡಿಸ್ತಾನೆ. ಅದು ಆಮೇಲೆ ಅಟ್ಟತಾಳದೊಳಗೆ ಕಾಮ ಅಂಜುತ್ತಲಿದೆ, ಕ್ರೋಧ ಅಂಜುತ್ತಲಿದೆ. ಕಾಮ ಕ್ರೋಧ ಮದ ಮತ್ಸರ ಎಲ್ಲ ಅಂಜುತ್ತಾ ಇದ್ದಾವೆ. ತಾಮಸ ಜನಗಳು ಒಮ್ಮೆಯಾದರೂ ನಿನ್ನ ನಾಮವೇ ಕೇಳುತ್ತಲ ತಾಮಸ ಜನರು ಒಮ್ಮೆ ಆದ್ರೆ ಕೂಡ ನಿನ್ನ ನಾಮ ಕೇಳಿದರೆ ಸಾಕು ಅಂಜುತ್ತಲಿಪ್ಪರು. ಸ್ವಾಮಿ ನಾಮ ಕೇಳಿದ್ರೆ ಕಾಮ ಕ್ರೋಧ ಮದ ಮತ್ಸರ ಅಲ್ಲ ಎಲ್ಲ ಹೊರಟೋಗ್ತವೆ. ಸ್ವಾಮಿ ತೀರ್ಥವಾಸ ವಿಜಯ ವಿಠಲ ವೆಂಕಟ, ನಿನ್ನ ಈ ಮಹಿಯೊಳು ನಿನ್ನ ದೊರೆತನ ಮಿಗಿಲೋ. ಈ ಮಹಿಯೊಳಗೆ ನಿನ್ನ ದೊರೆತನ ಸರಿಸಾಟಿ ಯಾರೂ ಇಲ್ಲ ಸ್ವಾಮಿ. ನಿನ್ನ ಹೆಸರು ಕೇಳಿದ್ರೆ ಸಾಕು ಕಾಮ ಕ್ರೋಧ ಮದ ಮತ್ಸರ ಎಲ್ಲ ತಾಮಸ ಜನರುಗಳು ಎಲ್ಲರೂ ಅಂಜುತ್ತಾರೆ ಸ್ವಾಮಿ. ನನ್ನ ಅಂಥವರ ಹತ್ರ ಹಾಕ್ಲಾರ್ದಾಗಿ ಸತ್ಸಂಗದರೊಳಗೆ ಇಡು ಸ್ವಾಮಿ ಪ್ರಭೋ ಅಂತ ವಿಜಯದಾಸರು ನಮ್ಮ ಪರವಾಗಿ ಎಲ್ಲರನ್ನ ಬೇಡ್ಕೊಂಡಿದ್ದಾರೆ. ನಮ್ಮನ್ನು ನಾವು ಕೂಡ ಬೇಡ್ಕೋಬೇಕು. ವಿಜಯದಾಸರು ಹೇಳಿದಂಗೆ ಎಲ್ಲ ಕಾಮ ಕ್ರೋಧ ಎಲ್ಲ ಅಂಜುತ್ತಾವಪ್ಪ ನಿನ್ನ ಹೆಸರಿಗೆ ಸ್ವಾಮಿ, ನಮ್ಮನ್ನ ಕೆಟ್ಟ ಸಂಘದಾಗೆ ಹಾಕಬೇಡಪ್ಪ, ಕರ್ಕೊಂಡು ಹೋಗಿ ಒಳ್ಳೆಯವರ ಸಂಘ, ಜ್ಞಾನ ಬೆಳೆಯೋ ಸಂಘ, ತಿಳ್ಕೋಬೇಕು ನಿನ್ನನ್ನು ತಿಳ್ಕೋಬೇಕು ಅಂಬೋರ ಸಂಘದೊಳಗೆ ನಮ್ಮನ್ನ ಹಾಕು ಸ್ವಾಮಿ ಅಂಥೇಳಿ ಬೇಡ್ಕೋಬೇಕು. ಜಗತ್ತಿಗೆ ಪಾವನನಾದಾತ, ಜಗತ್ ಪಾವನ, ಜಗಕ್ಕೆ ಜೀವನ ಕೊಡುವವನು, ಜಗತ್ತನ್ನ ಕಾಯುವವನು, ಜಗದ ಜೀವನ, ಜಗವ ಸೃಜಿಸುವವನು, ಜಗವ ನಿಲ್ಲಿಸುವನು, ಜಗವನ್ನು ಆಡಿಸುವನು. ಜಗವೇ ನಿನ್ನ ಭೀತಿಯಲ್ಲಿ ಚಲಿಸುತ್ತಿಪ್ಪದು. ನಿನ್ನ ಭೀತಿಯಲ್ಲಿ ಚಲಿಸ್ತಾ ಇದೆ, ನಿನ್ನ ಮಾರ್ಗದರ್ಶನದೊಳಗೆ ಚಲಿಸ್ತಾ ಇದೆ. ಜಗವ ಬಲ್ಲಿ ನಿನ್ನ ಸರ್ವ ಜಗವರಿದು, ನಿನ್ನ ಸರ್ವ ಜಗವರಿದು ಜಗವೆಲ್ಲ ನಿನ್ನ ಭಕ್ತರ ಪಾಲಿಸುತ್ತಿಪ್ಪದು. ಜಗವೆಲ್ಲ ನಿನ್ನ ಭಕ್ತನ ಪಾಲಿಸ್ತಾ ಇದೆ. ನಿನ್ನ ಭಕ್ತ ಎಲ್ಲಿದ್ದಾನೆ ಅಂದ್ರೆ ಅಲ್ಲಿ ಆ ಜಗದೊಳಗೆ ಪಾಲಿಸ್ತಾ ಇರ್ತೀಯಪ್ಪ. ಜಗವೇ ನಿನ್ನಯ ಗುಣಗಳೆಣಿಸುವುದು. ಜಗಕ್ಕೆ ನಿನ್ನ ಗುಣಗಳು ಎಣಿಸ್ತಾ ಹೋಗ್ಬೇಕು ಅಂತ ಬಹಳ ಇದೆ ಜಗದ್ರೊಳಗೆ. ಆದರೂ ನಿನ್ನ ಗುಣಗಳು ಎಣಿಸುವಷ್ಟು ಶಕ್ತಿ ಲಕ್ಷ್ಮೀದೇವಿಗೆ ಇಲ್ಲ. ಹೀಗಾಗಿ ಜಗತ್ತಿಗೆ ನಿನ್ನ ಗುಣಗಳು ಎಷ್ಟು ನಮ್ಮ ಯೋಕ್ತಿಗೆ ಎಷ್ಟು ಆಗ್ತಾವೋ ಆ ಗುಣನ ನಾವು ನೆನೆಸಿದ್ರೆ ಆ ಗುಣ ನಮಗೆ, ಆ ಗುಣ ಇದು ಆದರೂ ನಮಗೆ ಸಿಗತ್ತೆ, ಅರಿವು ಆದರೂ ನಮಗೆ ಸಿಗತ್ತೆ. ಆ ಜಗದಾ ದೊರೆಗೆ ಖಗಗಿರಿ ವೆಂಕಟ ವಿಜಯ ವಿಠಲ ಪರಮ ದಯಾನಿದೆ. ಜಗವೇ ನಿನ್ನ ಅಧೀನವಲ್ಲಪ್ಪ, ನಾವೆಲ್ಲರೂ ನಿನ್ನ ಅಧೀನ. ಜಗತ್ತಿಗೆ ಪಾವನನಾದವನು ನೀನು, ಜಗತ್ತಿಗೆ ಜೀವ ಕೊಡುವವನು ನೀನು. ಇನ್ನು ಜಗವೇ ನಿನ್ನ ಅಧೀನ ಅಂದಮೇಲೆ ನಾವೆಲ್ಲರೂ ನಿನ್ನ ಅಧೀನ ಪ್ರಭು. ನಮ್ಮನ್ನ ಒಂದು ಒಳ್ಳೆ ಸತ್ಸಂಗದಾಗೆ ಹಾಕಿ ನಿನ್ನ ನಾಮಸ್ಮರಣೆ ಸದಾ ಮಾಡುವವರ ಹತ್ರ ನಮ್ಮನ್ನ ಇಡಿಸು. ಮಾಡುವ ಪ್ರತಿ ಕೆಲಸ ನೀನು ಒಳಗೆ ನಿಂತು ಮಾಡಿಸ್ತಾ ಇದ್ದೀ ಎಂಬುದು ಅನುಸಂಧಾನ ಕೊಡು ಸ್ವಾಮಿ ಅಂತ ನಾವು ಬೇಡ್ಕೋಬೇಕು. ವಿಜಯದಾಸರು ನಿನ್ನ ಅಧೀನಪ್ಪ ಜಗತ್ತು ಅಂತ ಹೇಳಿದ್ದಾರೆ. ಅರಸನಿಂದಲೇ ಅಧಿಕ ಭೃತ್ಯನಿಗೆ ಪಾಲಿಸುವ ಹಿರಿಯರಿಪ್ಪರು ಬಿಡದೆ ವಿಜಯ ವಿಠಲ ದೊರೆಯೇ. ರಾಜನ್ಕಿಂತ ಜಾಸ್ತಿ ಭೃತ್ಯನಿಗೆ ಪಾಲಿಸ್ತಾನೆ ದೇವರು. ಈ ಎಲ್ಲ ಬರೀ ಹೇಳ್ಕೊಂಡು ದೊಡ್ಡಾತ ಇದ್ದಾನೆ ಅಂತ ಹೇಳಿ ಆತನಲ್ಲ, ಭಕ್ತಿ ಇದ್ದವನಿಗೆ ಪಾಲಿಸ್ತಾನೆ ದೇವರು. ಸುಧಾಮನೆ ಅದಕ್ಕೆ ದೊಡ್ಡ ಇದು. ಏನು ಸುಧಾಮನ ಹತ್ರ ಏನೂ ಇಲ್ಲ ದೇವರಿಗೆ ಕೊಡಬೇಕು ಅಂತ ಅನ್ಲಕ್ಕೆ ಒಂದು ಹಿಡಿಕಿ ಹರಕ್ ಬಟ್ಟಿಯಲ್ಲಿ ತಗೊಂಡು ಹೋದ ಒಂದು ಹಿಡಿಕಿ ಅವಲಕ್ಕಿ. ಅಂಥವನಿಗೆ ಅರಸ ದೊಡ್ಡ ರಾಜ ಅಂತಲ್ಲ, ಅದಕ್ಕಿಂತ ಜಾಸ್ತಿ ಆ ಭೃತ್ಯ ದೇವರ ನಾಮಸ್ಮರಣೆ ಸದಾ ಮಾಡುವ, ದೇವರಲ್ಲಿ ನಂಬಿಕೆ ಇಟ್ಟು ದೇವನ್ನ ಗೆಳೆಯ, ದೇವ ನಮ್ಮತ್ರ ಇದ್ದಾನೆ, ನಮ್ಮ ಬೆನ್ನತ್ರ ಇದ್ದಾನೆ ಅಂತಂದು ಅಂಬೋ ಭೃತ್ಯ ಅಂತ ಭಕ್ತನಿಗೆ ಪಾಲಿಸುವ ಆತ ನೀನು. ಹಿರಿಯರಿಪ್ಪರು ಬಿಡದೆ ವಿಜಯ ವಿಠಲ ದೊರೆಯೇ ಅಂಥೇಳಿ ಇಲ್ಲಿ ವಿಜಯದಾಸರು ಹೇಳಿದ್ದಾರೆ. ನಹಂ ಕರ್ತ ಹರಿಕರ್ತ, ನನ್ನ ಜೀವನ ಯೋಕ್ತಿಗೆ ಭಗವಂತ ಎಷ್ಟು ನುಡಿಸಿದಾನೋ, ಎಷ್ಟು ಅರ್ಥ ತಿಳಿಸಿದಾನೋ ಅಷ್ಟು ಇಲ್ಲಿ ಹೇಳಲಿಕ್ಕೆ ಪ್ರಯತ್ನ ಮಾಡಿರೋದು. ಶ್ರೀಕೃಷ್ಣಾರ್ಪಣಮಸ್ತು. ಇದರಲ್ಲಿ ತಪ್ಪುಗಳಿದ್ದಲ್ಲಿ ಕ್ಷಮಿಸಿ, ಇದ್ದಲ್ಲಿ ನನಗೆ ತಿದ್ದಬೇಕಾಗಿ ವಿನಂತಿ. ಜಯ ವಿಜಯರಾಯ. ಶ್ರೀಕೃಷ್ಣಾರ್ಪಣಮಸ್ತು.